ನಾವು ತೆಗಿಬೇಕಾಗಿರೋ ತಲೆ ಇನ್ನೂ ಕೆಳಗೆ ಬಂದಿಲ್ಲ. ಮೇಲೆ ಸರ್ಚ್ ಮಾಡ್ತಾವ್ರೆ. ಅವ್ರ ಕೆಳಗೆ ಬಂದ್ಮೇಲೆ ಎಲ್ರೂ ಒಟ್ಟಿಗೆ ಸೇರಿಸಿ ಮೇಲೆ ಕಳಿಸ್ಬಿಡೋಣ. ಅಲ್ಲಿವರೆಗೂ ಇವನಿಗೂ ಒತ್ತಿ ಬಿಸಿ ಮುಟ್ಸಿ. ಏಯ್ ಬಾರ. ಯಾಕಪ್ಪ ಬರಕೋದ? ಎಲ್ಲೋ ನೋಡ್ದಂಗಿದೆಯಲ್ಲ. ನಾನಲ್ಲ. ಅಣ್ಣ ಇವನ್ ನನಗೆ ಚೆನ್ನಾಗಿ ಗೊತ್ತು. ಸತ್ತಿನ ಜೊತೆ ಏರಿಯಾದಲ್ಲಿ ತುಂಬಾ ಓಡಾಡ್ತಿರ್ತಾನೆ. ಏನಲ್ಲೇ ಅವತ್ತು ಹೋಲಿ ದಿನ ತುಂಬಾ ಎಗರಾಡ್ತಿದ್ದೆ, ಇವತ್ತು ಸರಿಯಾಗಿ ಸಿಗಾಕೊಂಡಿದ್ಯಾ. ಬಾ ನಿನ್ ಕೈ ಕಾಲು ಎಗರಿಸ್ತೀನಿ. ಸರ್ ಸರ್ ಬಿಡಿ ಸರ್ 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 ಬೇ ಸರ್ ಸರ್ ಸರ್. ಮಾವ, ನೀನು ಅವು ಸಿಕ್ಕಿರೋದೆಲ್ಲ ಅವ್ರು ಹುಡುಕೊಟ್ಟವ್ರೆ. ಅವ್ರು ಮಾಡಿರೋದು ಒಳ್ಳೆ ಕೆಲಸನೇ ಅಲ್ವಾ? ಪಾಪ ಮಾವ, ಬಿಟ್ಬಿಡು ಅವ್ರನ್ನ. ನೀನು ತೆಗೆದು ಬಿಟ್ಟ ಅಂದ್ರೆ ಹೋಗ್ ಕೆಲಸ ನೋಡಮ್ಮಿ. ಒಂದ್ ಅಂಡೆ ಪಲಾವ್ ಮಾಡಿದೀನಿ ಅಂದಿಲ್ಲ, ಹೋಗ್ ತಿನ್ಕ. ತಿನ್ಬಿಡು. ಮಿಸ್ಟರ್ ಬಸಪ್ಪ, ಜನಗಳು ನಿಮ್ಗೆ ಓಟ್ ಹಾಕಿ ಗೆಲ್ಸಿರೋದು ನೀವು ಜನಗಳ ಕೆಲಸ ಮಾಡಿ ಅಂತ. ಜನಗಳ ಆಸ್ತಿನ ನುಂಗಿ ನೀರ್ ಕುಡಿಲಿ ಅಂತಲ್ಲ. ನಿಮ್ ಪಾಪದ ಕೊಡ ತುಂಬಿದೆ ಅನ್ಸುತ್ತೆ. ಇನ್ಮೇಲೆ ಏನಿದ್ರು ಖಾಲಿ ಮಾಡೋದಷ್ಟೇ ಕೆಲಸ. ನಿಮ್ಮಂಥವ್ರನ್ನೆಲ್ಲ ಜನಗಳ ಮುಂದೆ ನಿಲ್ಸಿ ನಿಮ್ ಮಾನ ಹರಾಜಾಕಿದ್ರೇನೆ ಸರಿ. ಅವಾಗ್ಲೇ ನಿಮಗೆ ಬುದ್ಧಿ ಬರೋದು. ಕಂಬಿ ಎಣ್ಸೋದಕ್ಕೆ ರೆಡಿಯಾಗಿ. ಎಣ್ಸೋಣ ಕಂಬಿ ತಾನೆ, ಎಣ್ಸೋಣ ಬುಡಿ. ರಾಜಕಾರಣಿಗಳಿಗೆ ಜೈಲು ಒಂಥರ ಅದೃಷ್ಟದ ಮನೆ ಇದ್ದಂಗೆ. ಅಲ್ಲಿ ಓದ್ ಬಂದವರೆಲ್ಲ ಐ ಲೆವೆಲ್ ಅಲ್ಲಿ ಅವ್ರೆ. ಕಾಸು ಎಣ್ಸೋ ಕೈ ಕಂಬಿ ಎಣ್ಸೋಕೆ ಎದುರ್ತದ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಜೊತೆಗೆ ಬಂದವರಲ್ಲ, ಅವ್ರ ಮೈ ಮೇಲೆ ಗಾಯಗಳು ಎಷ್ಟಿವೆ ಅಂತ ನೀವು ಎಣಿಸ್ಬೇಕಲ್ವಾ? ತಾವು ಹಾಗೆ ಒಸಿ ಕೆಳಗಡೆ ಬಂದು ಅತ್ಲಾಗೊಸಿ ನೋಡ್ತೀರಾ? ರಾಜಕಾರಣಿಗಳು ಎಲೆಕ್ಷನ್ ಟೈಮ್ನಾಗೆ ಬೆದ್ದಿರ್ತಾರ, ಜನಗಳ ಕಾಲಕ್ಕೆ ಬೀಳ್ತೀವಿ ಅಂತ ಮಾತ್ರಕ್ಕೆ ನಮ್ಮನ್ನ ಪರ್ಮನೆಂಟ್ ಆಗಿ ಬೆದ್ರು ಅನ್ಕೊಂಡ್ಬಿಡೋದ ಸತ್ಯ. ಸಾಕಾಯ್ತಾ? ಅಲ್ಲ,
ನೀನು ಏನು ಅನ್ಕೊಂಡ್ಬಿಟ್ಟಿದ್ಯಾ? ದೊಡ್ಡ ಹೀರೋಯಿನ್ ಮಾಲಾಶ್ರೀನ, ವಿಜಯ್ ಶಾಂತಿನ? ಹೀರೋಯಿನ್ ಅಲ್ಲ ಕಣೋ, ಹೀರೋ. ಓಹೋ, ಹೀರೋ. ಏರಿಯಾದಾಗ 4 ಜನ ನಿನ್ನ ಹೀರೋ ಅಂತ ಕರೆದ ತಕ್ಷಣ ನೀನು ಹೀರೋ ಆಗ್ಬಿಡ್ತೀಯಾ? ಅದು ನಮ್ಮ ಮುಂದೆ. ಲೇ ಬಸಪ್ಪ, ಯಾರೋ 4 ಜನ ಹೀರೋ ಅಂತ ಕರೆದಿದ್ದಕ್ಕೆ ಹೀರೋ ಆದವಳಲ್ಲ ಕಣೋ ಅವಳು. ಅವಳು ಹೀರೋ ಅಂತ ಗೊತ್ತಾದ್ಮೇಲೆನೆ ಜನ ಅವಳನ್ನ ಕರೆದಿದ್ದು. ಮೆಚ್ತೆ ಮೆಚ್ತೆ ಸತ್ಯ. ನೀನ್ ಹೀರೋನೆ, ಆದ್ರೆ ನಾನು ವಿಲ್ಲನ್ ಅಲ್ಲ. ವಿಲ್ಲನ್ಗಿನ ಕೆಟ್ಟವನು. ರಾಜಕಾರಣಿ ಅನ್ನೋ ಪದನೇ ಹಂಗೈತೆ ಸತ್ಯ. ನೀನು ರಾಕ್ಷಸರನ್ನ ಎದುರಾಕೊಂಡು ಗೆಲ್ಬಹುದು, ಆದ್ರೆ ನನ್ನಂತ ರಾಜಕಾರಣಿನ ಎದುರಾಕೊಂಡು ಗೆಲ್ಲಕ್ಕೂ ಆಗಲ್ಲ, ಬದುಕೋಕ್ಕೂ ಆಗಲ್ಲ. ನಮ್ಗೆ ಅಂತ ಸಪೋರ್ಟ್ ಐತೆ. ನಾವು ರಾಜಕಾರಣಿಗಳು ಎಲೆಕ್ಷನ್ ಟೈಮ್ನಾಗೆ ಕಣ್ಣೀರು ಸುರಿಸೋ ಮೊಸ್ಲೆಗಳು, ಆದ್ರೆ ಅದಾದ ಮೇಲೆ ಕರುಣೆನೇ ಇಲ್ಲದೆ ಕಣ್ಣಿಗೆ ಸಿಕ್ಕಿದ್ದೆಲ್ಲ ನುಂಗೋ ಮೊಸ್ಲೆಗಳು. ಹಿಂದೆಯಿಂದ ಹೊಡ್ಸೋರ್ನ ಕಣ್ಸು ಅನ್ನಲ್ಲ. ಅಲ್ಲ ಅಂತಾನೆ ಅನ್ಕೋ, ನನಗೆ ಯಾವ ನಾಚಿಕೆನೂ ಇಲ್ಲ. ಆರತಿ ಮಾಡಿ ಬರ್ತಾಳೆ ನಮ್ಮ ಸತ್ಯ.